ಅಂದ್ರೆ ಇದೊಂಥರ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಯೂಟ್ಯೂಬ್ ಚಾನೆಲ್ ನವ್ಯ ಲಿಖಿತ್ ನೀವು ನೋಡಿರ್ತೀರಾ ಆಲ್ರೆಡಿ. ಅಲ್ಲ ಪರಿಚಯ ಅಂದ್ರೆ ಥ್ರೂ ಫ್ಯಾಮಿಲಿ ಪರಿಚಯ ಆಯ್ತು. ಅದರಿಂದ ಕಂಪನಿ ಲಾಸ್ ಆಯ್ತು, ಲೇ ಆಫ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರನು. ಏನು ಬೆಳೆಯೋದಕ್ಕಾಗೋದಿಲ್ಲ, ನಮ್ ತರ ವೆಜಿಟೇಬಲ್ಸ್ ಅದೆಲ್ಲ ಏನು ಬೆಳೆಯೋದಕ್ಕಾಗಲ್ಲ. 50 ಲಕ್ಷ ಜನ ಆಗುತ್ತೆ ಅಂತಂದ್ರೆ ಇಲ್ಲಿ ಹೆಲ್ತ್ ಕೇರ್ ಫ್ರೀ, ಎಜುಕೇಶನ್ ಫ್ರೀ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲೇ. ನಿಂಗೆ ನೆನ್ಪಿರೋದಲ್ಲ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾವು ಈ ವಿಡಿಯೋ ಯಾಕೆ ಮಾಡ್ತಿದೀವಿ ಅಂತಂದ್ರೆ ಇದೊಂಥರ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಇದು ಪ್ರೀವಿಯಸ್ ವಿಡಿಯೋಸ್ಗೆಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ರು, ನೀವ್ ಏನ್ ಮಾಡ್ತಿರೋದು, ಎಲ್ಲಿರೋದು, ಇನ್ನು ನೀವಿರೋ ಕಂಟ್ರಿ ಬಗ್ಗೆ ಎಲ್ಲ ಹೇಳಿ ಅಂತೆಲ್ಲ ಕಮೆಂಟ್ಸ್ ಇತ್ತು. ಅದಕ್ಕೆ ವಿಡಿಯೋ ಮಾಡ್ತಿದೀವಿ. ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸ್ಟಾರ್ಟಿಂಗ್ ನಮ್ದು ಮೊದಲನೇ ವಿಡಿಯೋನೇ ಅಂದ್ರೆ ಬೇರೆ ಕಂಟ್ರಿ ತೋರಿಸಿದೀವಿ, ಅಂದ್ರೆ ಬೇರೆ ಪ್ಲೇಸ್ ತೋರಿಸಿದೀವಿ. ಅದಾದ್ಮೇಲೆ ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಎಲ್ಲ ಕೇಳ್ತಾ ಇರೋ ನಿಮ್ದು ಯಾವ ಊರು, ಇಂದ ಬಂದಿರೋದು, ಏನ್ ಮಾಡ್ತಾ ಇರೋದು ಅಂತ ಎಲ್ಲ ಕೇಳ್ತಾ ಇದ್ರಲ್ಲ. ಸೊ ನಾವು ಅದಕ್ಕೆ ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಕೊಡೋಣ, ಕರೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಇಂಟ್ರೊಡಕ್ಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದೀವಿ. ಸೊ ನನ್ನ ಹೆಸರು ನವ್ಯ ಲಿಖಿತ್. ಸೊ ನಮ್ದು ಯೂಟ್ಯೂಬ್ ಚಾನೆಲ್ ನವ್ಯ ಲಿಖಿತ್ ನೀವು ನೋಡಿರ್ತೀರಾ ಆಲ್ರೆಡಿ. ಊರು ಬಂದ್ಬಿಟ್ಟು ತುಮಕೂರು ಇಬ್ರುದುನು. ಅಂದ್ರೆ ನಂದು ತುಮಕೂರು, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲೇ. ನಂದು ತುಮಕೂರ್ ಹತ್ರ ಗುಬ್ಬಿ ಅಂತ, ಎಷ್ಟೊಂದ್ ಜನ ಗೊತ್ತಿರಲ್ಲ, ಬಟ್ ಗುಬ್ಬಿ ನಮ್ಮೂರ ಹೆಸರು. ಎಜುಕೇಶನ್ ಅಂದು ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ತುಮಕೂರಲ್ಲೇ SITಲಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಲೆಗೆ ಬಂದಿದೆ ಮಾಸ್ಟರ್ಸ್ ಮಾಡ್ಬೇಕು ಅಂತ ಅನ್ಸ್ತು. ಹಿಂಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಯಾವ ಕಂಟ್ರಿ ಚೂಸ್ ಮಾಡೋಣ ಅಂತ ಎಲ್ಲ ಯೋಚನೆ ಮಾಡ್ತಾ ನನಗ್ ಬಂದಿದ್ದು ಸ್ವೀಡನ್ ಅಂತ. ಸ್ವೀಡನ್ ಚೂಸ್ ಮಾಡಿದೆ ನಾನು. ಸ್ವೀಡನ್ ಅಲ್ಲಿ ಚಾಲ್ಮರ್ಸ್ ಯೂನಿವರ್ಸಿಟಿ ಅಂತ, ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿದ್ದು. ಮಾಸ್ಟರ್ಸ್ ಇನ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮಾಡಿದೆ. 2018 ಅಲ್ಲಿ ನಾನು ಬಂದಿದ್ದು. 2020 ಗ್ರಾಜುಯೇಟ್ ಆದೆ. ಆಮೇಲೆ 2021 ಅಲ್ಲಿ ನನ್ಗೆ ಕೆಲಸ ಸಿಕ್ತು. ಆಲ್ಮೋಸ್ಟ್ 1 ಇಯರ್ ನನಗೆ ಕೆಲಸ ಇರಲಿಲ್ಲ, ಜಾಬ್ ಹುಡುಕ್ತಾ ಇದ್ದೆ. ಲಕ್ಕಿಲಿ ದೇವ್ರ ದಯೆಯಿಂದ ನನಗೆ ಲಾಸ್ಟ್ ಅಲ್ಲಿ ಕೆಲಸ ಸಿಕ್ತು. 2021 ಇಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ನೂ ನಡೀತಾನೆ ಇದೆ. ನಾನು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ನಾರ್ತ್ ಔಲ್ಟ್ ಅಂತ ಒಂದು ಕಂಪನಿ ಸ್ವೀಡನ್ ಅಲ್ಲಿ. ಅದು ನಾರ್ತ್ ಆಫ್ ಸ್ವೀಡನ್ ಅಲ್ಲಿ ಇದೆ. ಸ್ಕೆಲೆಫ್ಟಿಯೋ ಅಂತ ಒಂದು ಪ್ಲೇಸ್ ಇತ್ತು, ಅಲ್ಲಿದ್ದೆ ನಾನು. ಅಲ್ಲಿ 2 ವರ್ಷ 3 ವರ್ಷ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಮಾಡ್ತಾ 2024 ಅಲ್ಲಿ ನಮ್ಮಿಬ್ರಿಗೂ ಪರಿಚಯ ಆಯ್ತು. ಅಂದ್ರೆ ಮನೇಲಿ ಮದ್ವೆ ಮಾಡೋಕೆಲ್ಲ ಪ್ಲಾನ್ ಮಾಡ್ತಿದ್ರಲ್ಲ. ಅಲ್ಲ ಪರಿಚಯ ಅಂದ್ರೆ ಥ್ರೂ ಫ್ಯಾಮಿಲಿ ಪರಿಚಯ ಆಯ್ತು. ನಮ್ಮ ಮನೇಲೂ ಹುಡ್ಗನ್ ಹುಡುಕ್ತಿದ್ರು, ಇವ್ರ ಮನೇಲೂ ಅಟ್ ದ ಸೇಮ್ ಟೈಮ್ ಎರಡೂ ಹೋಗ್ತಾ ಇತ್ತು. ಹಂಗೆ ಏನೋ ಮ್ಯೂಚುವಲ್ ಫ್ರೆಂಡ್ಸ್ ಇಂದ ಗೊತ್ತಾಗಿ 2023 ಅಲ್ಲಿ, ನಾಟ್ 2024, 2023 ಅಲ್ಲಿ ಲಿಖಿತ್ ಸ್ವೀಡನ್ ಅಲ್ಲೇ ಇದ್ರು. ಅಫ್ಕೋರ್ಸ್ ಅವ್ರು ಕೆಲಸ ಮಾಡ್ತಾ ಇದ್ರು. ಹಂಗೆ ಅವ್ರ ಪೇರೆಂಟ್ಸ್ ಬಂದು ನಮ್ ಪೇರೆಂಟ್ಸ್ ಎಲ್ಲ ಆಗಿ ಒಪ್ಕೊಂಡು, ಮತ್ತೆ ಹುಡ್ಗ ಒಪ್ಕೊಂಡು ನಮ್ದು 2023 ಜೂನ್ 12 ಎಂಗೇಜ್ಮೆಂಟ್ ಆಯ್ತು ನಮ್ದು. ನಿಂಗ್ ನೆನ್ಪಿರಲ್ವಲ್ಲ ಅದಕ್ಕೆ. 2023 ಅಲ್ಲಿ ಎಂಗೇಜ್ಮೆಂಟ್ ಆಯ್ತು. ಅಂಡ್ ಮತ್ತೆ ಮದ್ವೆ ಇದ್ದು ನಮ್ 2024 ಅಲ್ಲಿ ಮದ್ವೆ ಆಯ್ತು ನಮ್ಮಿಬ್ರದ್ದು. ಸೊ ಆಮೇಲೆ ಮದ್ವೆ ಆದ್ಮೇಲೆ ನಾನು 2024 ಫೆಬ್ ಅಲ್ಲಿ ನಾನು ಸ್ವೀಡನ್ ಗೆ ಬಂದಿದ್ದು. ಸ್ವೀಡನ್ ಅಲ್ಲಿ ನಾವ್ ಇದ್ದಿದ್ದು ಫಸ್ಟ್ ಲಿಖಿತ್ ಇದ್ದಿದ್ದು ಕೆಲಸ ಮಾಡ್ತಿದ್ದು ಶೆಲೆಫ್ಟಿಯೋ ಅಂತ. ಅದೊಂದು ಫುಲ್ ನಾರ್ತ್ ಅಲ್ಲಿ ಇದೆ. ಸ್ವೀಡನ್ ಅಲ್ಲೇ ತುಂಬಾ ನಾರ್ತ್. ಸ್ವೀಡನ್ ಅಂತ ಬಂದ್ರೆ ಫಸ್ಟ್ ನೆನ್ಪ್ ಬರೋದೇ ಸ್ಟಾಕ್ಹೋಮ್ ಮತ್ತೆ ಗಾಥೆನ್ಬರ್ಗ್, ಅವೆರಡು ತುಂಬಾ ಫೇಮಸ್. ಅಂದ್ರೆ ಮೇನ್ ಸಿಟೀಸ್ ಅದು. ಇದು ಶೆಲೆಫ್ಟಿಯೋ ತುಂಬಾ ಕಡಿಮೆ ಜನ ಗೊತ್ತಿರುತ್ತೆ, ಬಟ್ ನಾವಿದ್ದಲ್ಲೇ. ಸೊ ಲಿಖಿತ್ ಆಲ್ರೆಡಿ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಸೊ ಸೇಮ್ ಕಂಪ್ನಿಲಿ ನಾನು ಬಂದಿದ್ 1 ತಿಂಗಳಿಗೆನೆ ಲಕ್ಕಿಲಿ ನಂಗೆ ಬೇಗ ಕೆಲಸ ಸಿಕ್ತು ಸೇಮ್ ಕಂಪನಿಯಲ್ಲಿ. ನಾನ್ ಬ್ಯಾಂಗ್ಳೂರಲ್ಲಿ MSc ಇನ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದು. ಸೊ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಲಿಖಿತ್ ವರ್ಕ್ ಮಾಡ್ತಿದ್ದು ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ. ಸೊ ನಂಗಲ್ಲಿ ಈಸಿ ಆಯ್ತು. ನಾನು ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ ಮಾಡಿದ್ರಿಂದ ನಂಗೆ ಈಸಿಯಾಗಿ ಕೆಲಸ ಸಿಕ್ತು, 1 ತಿಂಗಳಲ್ಲಿ ಸಿಕ್ತು. 1 ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ತುಂಬಾ ಜನಕ್ಕೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬ್ಯಾಟ್ರಿ ಇಂಡಸ್ಟ್ರಿ ಇವಾಗ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ. ಸೊ ಹಂಗಾಗಿ ಚೆನ್ನಾಗಿ ಹೋಗ್ತಿದ್ದಿದ್ ಕಂಪನಿ. ಎಷ್ಟು ವರ್ಷ ಇತ್ತು ಕಂಪನಿ? 4 ಇಯರ್ಸ್ ಆಗಿತ್ತು ಕಂಪನಿ. ಅಂದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ 4 ಇಯರ್ಸ್ ಆಗಿತ್ತು. ಬ್ಯಾಟ್ರಿ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಬಟ್ ಯುರೋಪ್ ಅಲ್ಲಿ ತುಂಬಾ ಬ್ಯಾಟ್ರಿ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಅಂದ್ರೆ ಚೈನೀಸ್ ಅವ್ರು ತುಂಬಾ ರೂಲ್ ಮಾಡ್ತಾ ಇದಾರೆ ಎಲ್ಲ ಕಡೆ, ಆಲ್ ಓವರ್ ದ ವರ್ಲ್ಡ್. ಚೈನೀಸ್ ಇರೋದ್ರಿಂದ ಯುರೋಪಿಯನ್ ಬ್ಯಾಟ್ರಿ ಮೇಕರ್ಸ್ ಗೆ ಅಷ್ಟೊಂದು ಪ್ರಾಫಿಟ್ ಸಿಗ್ಲಿಲ್ಲ. ಚೈನೀಸ್ ಬ್ಯಾಟ್ರಿ ಎಲ್ಲ ತುಂಬಾ ಚೀಪ್ ಆಗೂ ಸಿಗುತ್ತೆ. ಅಂಡ್ ಸೊ ಅದರಿಂದ ಕಂಪನಿ ಲಾಸ್ ಆಯ್ತು, ಲೇ ಆಫ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರನು. ಆಮೇಲೆ ಇವೆಂಚುಲಿ ತುಂಬಾ ಲಾಸ್ ಆಗಿ ಬ್ಯಾಂಕ್ರಪ್ಸಿ ಆಯ್ತು, ಎಲ್ರಿಗೂ ಕೆಲಸ ಹೋಯ್ತು. ಸೊ ಆಲ್ಮೋಸ್ಟ್ ನಾನ್ 1 ವರ್ಷ ಕೆಲಸ ಮಾಡಿದೆ. ಲಿಖಿತ್ ನಾರ್ತ್ ಔಲ್ಟ್ ಅಲ್ಲಿ 4 ಇಯರ್ಸ್ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಗೆ ಎಲ್ರಿಗೂ ಎಷ್ಟೊಂದ್ ಜನ ಗೊತ್ತಿರಲ್ಲ, ಈ ಸ್ಕಿಲ್ಡ್ ವರ್ಕ್ ವೀಸಾ ಆಗಿರೋದ್ರಿಂದ ಕೆಲಸ ಹೋಗಿದ ತಕ್ಷಣ ಇಷ್ಟು ಮಂತ್ಸ್ ಅಂತ ಟೈಮ್ ಇರುತ್ತೆ ನಮ್ಗೆ. 3 ಮಂತ್ಸ್ ಅಷ್ಟೇ ಟೈಮ್ ಇತ್ತು ಅಲ್ಲಿ ಸ್ವೀಡನ್ ಅಲ್ಲಿ ಉಳ್ಕೊಳ್ಳೋದಕ್ಕೆ. ಸೊ ವಿತಿನ್ 3 ಮಂತ್ಸ್ ಅಲ್ಲಿ ನಾವು ಬೇರೆ ಕಡೆ ಕೆಲಸ ಹುಡುಕೋಬೇಕು. ಸೊ ಅಲ್ಲೇ ಹುಡುಕೋಬೇಕು, ಇಲ್ಲಾಂದ್ರೆ ನಾವು ಅಲ್ಲಿ ಇರೋ ಹಾಗಿಲ್ಲ ರೂಲ್ಸ್ ಪ್ರಕಾರ. ನಮ್ದು ಲೇ ಆಫ್ ಆಗಿದ ತಕ್ಷಣನೇ 1 ತಿಂಗಳಿಗೆ
ಒಂದು ತಿಂಗಳು ತುಂಬಾ ಕಷ್ಟಪಟ್ಟು ಹುಡ್ಕಿದ್ವಿ, ಟೆನ್ಷನ್ ಆಗಿತ್ತು, ವಾಪಸ್ ಇಂಡಿಯಾಗ್ ಹೋಗ್ಬೇಕು ಅಂತಾನು ಯೋಚನೆ ಮಾಡಿದ್ವಿ. ಬಟ್ ನಿಜವಾಗ್ಲೂ ಯಾವತ್ತೂ ಲೈಫಲ್ಲಿ ಹೋಪ್ ಕಳ್ಕೊಬಾರ್ದು. ಒಂದು ತಿಂಗಳಲ್ಲೇನೆ ನಾರ್ವೆ ಅಲ್ಲಿ, ಅದು ಸ್ವೀಡನ್ ಪಕ್ಕ ಇರೋ ನಾರ್ವೆ ಅಲ್ಲೇ ನಮ್ಗೆ ಲಿಶಿತ್ಗೆ ಕೆಲಸ ಆಯ್ತು. 25 So, ಆಗಸ್ಟ್ ಲಾಸ್ಟ್ ಇಯರ್ ನಾವು ನಾರ್ವೆಗೆ ನಾರ್ವೆಗ್ ಬಂದಿದ್ದು. ಹ್ಮ್. ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ನಾರ್ವೆಲ್ ಇದೀವಿ. ಒಂದು ವರ್ಷ ಆಗ್ತಾ ಬರ್ತಾ ಇದೆ ನಾರ್ವೆಗ್ ಬಂದು ನಾವು. ಸೊ ನೋಡೋಣ. ಸೊ ಲಿಶಿತ್ ಒಬ್ರು ಕೆಲಸ ಮಾಡ್ತಾ ಇದ್ರು ಇಲ್ಲಿ. ನನ್ಗೆ ಇಲ್ಲಿಗೆ ಬಂದ್ಮೇಲೆ ನನಗೆ ಇನ್ನೂ ಕೆಲಸ ಸಿಕ್ಕಿರ್ಲಿಲ್ಲ, ಯಾಕೆಂದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ನೀವು ಯಾವ್ದೇ ಕಂಟ್ರಿಗೆ ಹೋದ್ರೆ, ಈಗ ಸ್ವೀಡನ್ ಹೋದ್ರೆ ಸ್ವೀಡಿಶ್ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ಹಂಗೆ ನಾರ್ವೆಗ್ ಬಂದ್ರೆ ನಾರ್ವೇಜಿಯನ್, ಜರ್ಮನ್. ನೀವು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಎಲ್ಲೇ ಹೋದ್ರು ಅವ್ರವ್ರ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ನಿಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿದ್ರೆ ತುಂಬಾ ಈಸಿ ಕೆಲಸ ಸಿಗೋದಕ್ಕೆ, ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಂಗಾಗಿ ನಾನು ಇಲ್ಲಿ ಬಂದಾಗಿಂದನೂ ಟ್ರೈ ಮಾಡ್ತಿದ್ದೀನಿ ಲಾಸ್ಟ್ ಆಗಸ್ಟ್ ಇಂದನು. ಬಟ್ ತುಂಬಾ ಕಷ್ಟ ಇಲ್ಲಿ, ಒಂದ್ ಪಾರ್ಟ್ ಟೈಮ್ ಸಿಗೋದನ್ನು ಕಷ್ಟ. ಯಾಕೆಂದ್ರೆ ಇಲ್ಲಿ ಪಾಪ್ಯುಲೇಷನ್ ಕಡಿಮೆ, ಅಂಡ್ ಇಲ್ಲಿ ಯಾರುನು ಅಷ್ಟೊಂದು ಮಾಸ್ಟರ್ಸ್ ಎಲ್ಲ ಓದಿ ಆತರ ಎಲ್ಲ ಓದಲ್ಲ. ಎಲ್ರು ಇವಾಗ ಒಂದು ಹೈಸ್ಕೂಲ್ ಸೆಕೆಂಡ್ PU ಆಗಿದ ತಕ್ಷಣನೇ ಅವರು ಈ ತರ ಪಾರ್ಟ್ ಟೈಮ್ ಈ ಗ್ರಾಸರಿ ಸ್ಟೋರ್ಸ್ ಅಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ ಚಿಕ್ಕವರೇ ಇರ್ತಾರೆ. ಸೊ ಹಂಗಾಗಿ ಒಂಥರ ಕಾಂಪಿಟೇಷನ್. ಅಂದ್ರೆ ಅವ್ರಿಗೆ ಅಫ್ಕೋರ್ಸ್ ಅವರಿಗೆ ಪ್ರಿಫರೆನ್ಸ್ ಕೊಡ್ಬೇಕು, ಈ ದೇಶದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಮಗೆ ಸಿಗೋದು ತುಂಬಾ ಕಷ್ಟ. ಇನ್ನು ಟ್ರೈ ಮಾಡ್ತಿದೀನಿ ಕೆಲಸ ಹುಡ್ಕಕ್ಕೆ, ಬಟ್ ಇನ್ನೂ ಸಿಕ್ಕಿಲ್ಲ. ಇಷ್ಟೊತ್ತು ನಮ್ ಇಂಟ್ರೋ ಆಯ್ತು ಅಂಡ್ ನಾವ್ ಎಲ್ಲಿದೀವಿ ಅಂತ ಗೊತ್ತಾಯ್ತು. ಹಾಗೆ ನಾವ್ ಇರೋ ಕಂಟ್ರಿ ನಾರ್ವೆ ಬಗ್ಗೆನೂ ಸ್ವಲ್ಪ ಹೇಳೋಣ ಅಂತ ಅನ್ಕೊಂಡ್ವಿ. ನಾರ್ವೆ ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರಿ ಹೆಂಗೋನೋ ಹಂಗೇನೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಯುರೋಪ್ ಅಲ್ಲಿ. ಬ್ಯೂಟಿಫುಲ್ ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ನಾರ್ವೆ ತುಂಬಾ, ನೀವ್ ಎಲ್ಲಿಂದ ಇಲ್ಲಿ ಹೋದ್ರು ಫುಲ್ ಮೌಂಟೈನ್ಸ್ ಇರುತ್ತೆ, ಬೀಚ್ ಇರುತ್ತೆ, ರಿವರ್ ಇರುತ್ತೆ. ಇದು ನೋಡೋದಕ್ಕೆ ಚಂದ. ಆಮೇಲೆ ಬೋತ್ ಸಮ್ಮರ್ ಅಂಡ್ ವಿಂಟರ್ ಅಲ್ಲಿ ಎರಡರಲ್ಲೂ ಚೆನ್ನಾಗಿರುತ್ತೆ. ಎರಡು ಸೀಸನ್ ಅಲ್ಲೂ ನೋಡೋಕ್ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಫೇಮಸ್ ಏನಪ್ಪಾ ನಾರ್ವೆಲಿ ಅಂದ್ರೆ ನಾರ್ದರ್ನ್ ಲೈಟ್ಸ್ ನೋಡೋದಕ್ಕೆ ಬರ್ತಾರೆ ತುಂಬಾ ಜನ. ನಾರ್ದರ್ನ್ ಲೈಟ್ಸ್ ಎಷ್ಟೊಂದ್ ಜನಕ್ಕೆ ಒಂದು ವಿಶ್ ಲಿಸ್ಟ್, ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ ನಾರ್ದರ್ನ್ ಲೈಟ್ಸ್ ನೋಡೋದು. ನಾರ್ದರ್ನ್ ಲೈಟ್ಸ್ ಮಾಮೂಲಿ ಅದು ಆರ್ಟಿಕ್ ಸರ್ಕಲ್ ಕ್ಲೋಸ್ ಇರೋದ್ರಿಂದ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಅಲ್ಲೆಲ್ಲ ಕಾಣಿಸುತ್ತೆ ನಾರ್ದರ್ನ್ ಲೈಟ್ಸ್. ಬಟ್ ಅದು ಇಯರ್ ಪೂರ್ತಿ ಯಾವಾಗ್ಲೂ ಕಾಣಿಸಲ್ಲ, ಒಂದ್ ಪರ್ಟಿಕ್ಯುಲರ್ ಪೀರಿಯಡ್. ಈಗ ವಿಂಟರ್ ಸ್ಟಾರ್ಟ್ ಆಗ್ತಿದೆ ಮೋಸ್ಟ್ಲಿ ಸೆಪ್ಟೆಂಬರ್ ಇಂದ ನಮ್ಗೆ ಆಲ್ಮೋಸ್ಟ್ ಫೆಬ್ ತನಕ, ವಿಂಟರ್ ಮುಗಿಯೋ ತನಕನೂ ನಮ್ಗೆ ಕಾಣಿಸುತ್ತೆ, ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನ ನೋಡೋದಕ್ಕೇನೆ ತುಂಬಾ ಜನ ಈ ತರ ನಾರ್ದರ್ನ್ ಯುರೋಪ್ ಕಂಟ್ರೀಸ್ ಗೆ ಬರ್ತಾರೆ, ಎಸ್ಪೆಷಲಿ ನಾರ್ವೆ, ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಬರ್ತಾರೆ. ನಾರ್ವೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಾರ್ವೆ ತುಂಬಾ ಎಕ್ಸ್ಪೆನ್ಸಿವ್, ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಕಂಟ್ರಿ ಇನ್ ದ ವರ್ಲ್ಡ್ ಅಲ್ವಾ. ಸೊ ಏನಕ್ಕೆ ಅಂದ್ರೆ ಇಲ್ಲಿ ಜನ ತುಂಬಾ ಕಡಿಮೆ ಜನ ಇದ್ದಾರೆ. ಫಸ್ಟ್ ಆಫ್ ಆಲ್ ಇರೋದೇ 50 ಲಕ್ಷ ಜನ. ನಾವು ಇನ್ನೊಂದು ಹಳೆ ವಿಡಿಯೋದೆಲ್ಲ ಹೇಳಿದೀವಿ, ಇರೋದು 50 ಲಕ್ಷ ಜನ. ಏನೇ ಅಂದ್ರೆ ಇಲ್ಲಿನ ಸಿಸ್ಟಮ್ ಹಂಗಿದೆ, ಎಲ್ಲಾದು ಎಕ್ಸ್ಪೆನ್ಸಿವ್, ಏನು ಸಿಗೋಲ್ಲ ಆಕ್ಚುಲಿ. ಅಂದ್ರೆ ಸರ್ವಿಸಸ್ ತುಂಬಾ ಕಡಿಮೆ. ನೀವೇನೇ ಮಾಡ್ಕೊಬೇಕು ಅಂದ್ರೆ ಎಲ್ಲ ನೀವೇ ಕೆಲಸ ಮಾಡ್ಕೊಬೇಕು. ಒಂದು ಕಾರ್ ಸರ್ವಿಸ್ ಮಾಡ್ಕೊಬೇಕು ಅಂದ್ರೆ ಜನ ಇಲ್ಲಿ ಅವರೇ ಮಾಡ್ಕೊಂತಾರೆ, ಯಾಕೆಂದ್ರೆ ಇದು ಲೇಬರ್ ಕಾಸ್ಟ್ ಜಾಸ್ತಿ ಅಂತ. ಯಾಕಂದ್ರೆ ಜನ ಪಾಪ್ಯುಲೇಷನ್ ಕಡಿಮೆ, ಸೊ ಅದು ಹಂಗೆ ಎಲ್ಲಾ ಥಿಂಗ್ಸ್ ಜಾಸ್ತಿನೇ ಇಲ್ಲಿ. ಆಮೇಲೆ ಎಲ್ಲ ಇಂಪೋರ್ಟ್ ಮಾಡ್ಕೊಂತಾರೆ ಇಲ್ಲಿ. ಏನು ಬೆಳೆಯೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ವೆದರ್ ಕಂಡೀಷನ್ಗೆ ಇಲ್ಲಿ ಏನು ಬೆಳೆಯೋದಕ್ಕಾಗೋದಿಲ್ಲ. ನಮ್ ತರ ವೆಜಿಟೇಬಲ್ಸ್ ಅದೆಲ್ಲ ಏನು ಬೆಳೆಯೋದಕ್ಕಾಗಲ್ಲ. ಫ್ರೂಟ್ಸ್, ವೆಜಿಟೇಬಲ್ಸ್, ಏನೇ ಗ್ರೈನ್ಸ್ ಏನೇ ಇದ್ರು ಎಲ್ಲದನ್ನು ಇಂಪೋರ್ಟ್ ಮಾಡಿಸ್ಕೋತಾರೆ. ಅದ್ರಿಂದ ಇನ್ನೂ ಎಕ್ಸ್ಪೆನ್ಸಿವ್. ಇವ್ರು ತಿನ್ನೋದು ಬರೀ ಮೀಟ್ ಅಷ್ಟೇ. ಇವ್ರು ನಿಮ್ಗೆ ಗೊತ್ತಿರ್ಬೋದು ಇವ್ರದ್ದು ಹಿಸ್ಟ್ರಿ ಏನಪ್ಪಾ ಅಂದ್ರೆ ಇವರೆಲ್ಲ ವೈಕಿಂಗ್ಸ್ ಅಂತ. ವೈಕಿಂಗ್ಸ್ ಜೀನ್ಸ್ ಇವ್ರದ್ದು. ವೈಕಿಂಗ್ಸ್ ಅವ್ರು ಬಂದ್ಬಿಟ್ಟು ತುಂಬಾ ಫೇಮಸ್. ಯಾಕೆ ಅಂತ ಅಂದ್ರೆ ಅವ್ರು ಮಾಡಿರೋ ಕೆಲಸಗಳಿದೆ. ಅವ್ರೊಂಥರ ಏನಂತ ರಾಕ್ಷಸರ ತರ ಇದ್ರು ಅವರು ವೈಕಿಂಗ್ಸ್. ಅಂದ್ರೆ ಅವ್ರದ್ದು ಬಾಡಿ ಇದು ಹೆಂಗೆ ಅಂದ್ರೆ ಫುಲ್ ಹೈಟ್, ದಪ್ಪಕ್ಕೆ ಎಲ್ಲ 6 ಫೀಟ್ ಮೇಲ್ ಇದ್ರು ವೈಕಿಂಗ್ಸ್ ಅವರು. ಆಮೇಲೆ ಅವ್ರು ಬರೀ ಹಂಟ್ ಮಾಡಿ ತಿಂತಿದ್ರು ಅಷ್ಟೇ. ಅವ್ರಿಗೆಲ್ಲ ಅಷ್ಟೊಂದು ಮುಂದುವರೆದಿರಲಿಲ್ಲ ವೈಕಿಂಗ್ಸ್. ಯಾವ ತರ ಇದ್ರು ಅಂತ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ, ರೀಸೆಂಟ್ ಆಗಿ ಫುಟ್ಬಾಲ್ ಅಲ್ಲಿ ನಾರ್ವೆ ಇಂದ ಫೇಮಸ್ ಆಗ್ತಿರೋ ಪ್ಲೇಯರ್ ಇದಾನೆ, ಒಬ್ಬ ಪ್ಲೇಯರ್. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಗೆಲ್ಲ ಗೊತ್ತಿರ್ಬೇಕು, ಹಾಲೆಂಡ್ ಅಂತ ತುಂಬಾ ಫೇಮಸ್. ನೋಡಿ ಅವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ನಾರ್ವೇಜಿಯನ್ಸ್, ಸ್ವೀಡಿಶ್ ಜನ ಎಲ್ಲ ಹೆಂಗಿರ್ತಾರೆ ಅಂತ. ಅವರೆಲ್ಲ ಆಕ್ಚುಯಲ್ ಜನ ಇವರು, ಅಲ್ಲಿ ಇಲ್ಲಿನ ತರ ಇರ್ತಾರೆ ಅವರೆಲ್ಲ. ಈವನ್ ಹುಡ್ಗಿರು ಅಷ್ಟೇ ತುಂಬಾ ಹೈಟ್ ಇರ್ತಾರೆ. ನಾವೇ ಹೈಟ್ ಅಂತ ಅನ್ಕೋತೀವಿ, ಒಂದ್ 5'5", 5'6" ಇದ್ರೆ ಹುಡ್ಗಿರ್ ಹೈಟ್ ಅನ್ಸ್ತಾರೆ ಯೂಶಲಿ. ಬಟ್ ಇಲ್ಲಿ ತುಂಬಾ ಹೈಟ್ ಇರ್ತಾರೆ. ಹುಡುಗರು ಹಂಗೆ ಹೈಟ್ ಇರ್ತಾರೆ, ಹುಡುಗಿರು ಹಂಗೆ ಹೈಟ್ ಇರ್ತಾರೆ. ವೈಕಿಂಗ್ಸ್ ಜೀನ್ಸ್. ಸೊ ಇಲ್ಲಿ ಆಲ್ಸೋ ಇದು ಎಷ್ಟೇ ಎಕ್ಸ್ಪೆನ್ಸಿವ್ ಆದ್ರೂ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದ್ರೆ ಇಲ್ಲಿ ಹೆಲ್ತ್ ಕೇರ್ ಫ್ರೀ, ಎಜುಕೇಶನ್ ಫ್ರೀ. ಆಲ್ಮೋಸ್ಟ್ ನಮಗೆ ಏನ್ ಬೇಕು, ಇವಾಗ ಫ್ಯಾಮಿಲಿ ಎಲ್ಲ ಮಗು ಎಲ್ಲ ಇದ್ರೆ ಅಫ್ಕೋರ್ಸ್ ನಮ್ಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಇಂಡಿಯಾಲಿ ಜಾಸ್ತಿ ಪೇರೆಂಟ್ಸ್ ಎಲ್ಲ ಇನ್ವೆಸ್ಟ್ ಮಾಡೋದೇನೆ ಮಕ್ಳು ಎಜುಕೇಶನ್ಗೆ. ಇಂಡಿಯಾದಲ್ಲಿ ಮೈನ್ ಅಂದ್ರೆ ನಮ್ ಎಲ್ಲಾರ್ಗು ಒಂದು ಗೋಲ್ ಇದೆ ಇಂಡಿಯಾದಲ್ಲಿ, ಏನ್ ಹೇಳು, ಸೇವಿಂಗ್ಸ್ ಮಾಡ್ಬೇಕು ಅಂತ ಗೋಲ್ ಇದೆ. ಅದು ಏನಕ್ಕೆ ಅಂತಂದ್ರೆ ನಮ್ ಇಂಡಿಯಾದಲ್ಲಿ ಎಜುಕೇಶನ್ ಫ್ರೀ ಇಲ್ಲ. ಐ ಮೀನ್ ಫ್ರೀ ಇದೆ, ಬಟ್ ಯಾರು ಗವರ್ಮೆಂಟ್ ಸ್ಕೂಲಿಗೆ ಕಳ್ಸಲ್ಲ. ಎಜುಕೇಶನ್ ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಹೆಲ್ತ್ಗೋಸ್ಕರ ಎಲ್ಲರೂ ಸೇವ್ ಮಾಡ್ತಾರೆ. ಎಮರ್ಜೆನ್ಸಿ ಕಣಪ್ಪ ಏನ್ ಮಾಡೋದು ಅಂತ ಸೇವ್ ಮಾಡ್ತಾರೆ. ನೆಕ್ಸ್ಟ್
ಮನೆ ಕಟ್ಟಿ ಮನೆ ನೋಡು ಕಟ್ಬೇಕು. ಮದ್ವೆ ಮಾಡಿ ನೋಡು ಅಂತಾರಲ್ಲ, ಸೊ ಮನೆ ಕಟ್ಬೇಕು ಅನ್ನೋದೊಂದು ಎಲ್ಲಾರ್ಗೂ ಗೋಲ್ ಇರುತ್ತೆ. ನೆಕ್ಸ್ಟ್ ಮದ್ವೆ ಮಾಡೋದು. ಮದ್ವೆ ಸೊ ಈ 4 ಇರೋದ್ರಿಂದ ಇಂಡಿಯನ್ಸ್ ನಮ್ಗೆಲ್ಲ ಏನಂದ್ರೆ ತುಂಬಾ ಪ್ರೆಷರ್ ಇದೆ, ಸೇವಿಂಗ್ಸ್ ಮಾಡ್ಬೇಕು ಅಂತ ತುಂಬಾ ಪ್ರೆಷರ್ ಇದೆ. ಬಟ್ ಇಲ್ಲಿನವ್ರಿಗೆ ಏನು ಪ್ರೆಷರ್ ಇಲ್ಲ. ಎಜುಕೇಶನ್ ಫ್ರೀ ಇದೆ, ಪ್ರೈವೇಟ್ ಸ್ಕೂಲ್ ಕಾನ್ಸೆಪ್ಟೇ ಇಲ್ಲ ಇಲ್ಲಿ, ತುಂಬಾ ಕಡಿಮೆ. ಹೆಲ್ತ್ ಕೇರ್ Health ಯಾವಾಗ care ಏನೇ ತುಂಬಾ ಆದ್ರೂ free. ಹೆಲ್ತ್ ಕೇರ್ ಫ್ರೀ. ಹೆಲ್ತ್ ಕೇರ್ ಫ್ರೀ, ಎಜುಕೇಶನ್ ಫ್ರೀ. ಆಮೇಲೆ ಮಕ್ಳಿಗೆ ಮಾಡ್ಬೇಕು ಅಂತ ಏನೂ ಇಲ್ಲ, ಇವ್ರಿಗೆ ಆಸೆನೇ ಇಲ್ಲ. ಮಕ್ಕಳು 18 ಇಯರ್ಸ್ ಆಗಿದ ತಕ್ಷಣ ಅವ್ರ ಪಡಿ ಅವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ. ಸೊ ಮೇನ್ ಇಂಪಾರ್ಟೆಂಟ್ ಇದೆ ಇರೋದು. ಸೊ ಇವರು ಸೇವಿಂಗ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಆಮೇಲೆ ನಮ್ ಕಡೆ ಎಲ್ಲ ಹೆಂಗೆ ಅಂದ್ರೆ ಮಕ್ಳಿಗೋಸ್ಕರ ಆಸ್ತಿ ಎಲ್ಲ ಮಾಡ್ತಾರೆ ಪೇರೆಂಟ್ಸ್. ಓದ್ಸೋದಲ್ದೆ ನಮಗ್ ಮದ್ವೆ ಎಲ್ಲ ಮಾಡಿ ಎಲ್ಲಾ ಖರ್ಚು ನೋಡ್ಕೊಂಡು ಇಲ್ಲಿ ಏನದು ಸೇವಿಂಗ್ಸ್ ಮಾಡ್ತಾರೆ, ಏನಾದ್ರು ಆಸ್ತಿ ಮಾಡ್ತಾರೆ. ನನ್ ಮಕ್ಳಿಗಾಗ್ಬೇಕಂತ. ಅಷ್ಟು ವಯಸ್ಸಾದ್ರೂ ಪೇರೆಂಟ್ಸ್ ದೇ ವಿಲ್ ನೆವರ್ ಸ್ಟಾಪ್, ಅವ್ರು ದುಡಿತಾನೆ ಇರ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಹೆಂಗೆ ಅಂದ್ರೆ ಇವಾಗ ಮಕ್ಳನ್ನ 18 ಇಯರ್ಸ್ ಆಗೋರ್ಗು ಪೇರೆಂಟ್ಸ್ ಜೊತೆ ಇರ್ತಾರೆ. ಬಟ್ 18 ಇಯರ್ಸ್ ಆದ್ಮೇಲೆ ಅವ್ರ ಪಾಡಿ ಅವ್ರು ಏನ್ ಬೇಕಾದ್ರೂ ಓದ್ಕೋಬಹುದು. ಇಲ್ಲಿ ಯಾರು ಫೋರ್ಸ್ ಮಾಡಲ್ಲ, ನೀನ್ ಇದೇ ಓದ್ಬೇಕು, ನೀನ್ ಡಾಕ್ಟರೇ ಆಗ್ಬೇಕು, ನೀನ್ ಇಂಜಿನಿಯರ್ ಆಗ್ಬೇಕು ಅಂತ ಪೇರೆಂಟ್ಸ್ ಫೋರ್ಸ್ ಮಾಡಲ್ಲ. ಅವ್ರಿಗೆ ಏನ್ ಬೇಕು ಅವ್ರು ಓದಿದ್ರೆ ಓದ್ಬೋದು. ಸೊ ಅವ್ರು ಸೆಪರೇಟ್ ಆಗ್ತಾರೆ ಪೇರೆಂಟ್ಸ್ ಇಂದ. ಸೊ ಪೇರೆಂಟ್ಸ್ ಸೆಪರೇಟ್ ಇರ್ತಾರೆ, ಮಕ್ಳು ಪೇರೆಂಟ್ಸ್ ಜೊತೆ ಇರೋದಿಲ್ಲ. ಏನಪ್ಪಾ ಇವರೆಲ್ಲ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಹೇಳೋದು ಇದೇ ರೀಸನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇವ್ರಿಗೆ ಪ್ರೆಷರ್ ಇರಲ್ಲ, ಮೇನ್ಲಿ ಬರ್ಡನ್ ಇಲ್ಲ, ಎಲ್ಲ ಫ್ರೀ. ಎಲ್ಲರಿಗೆ ಒಂಥರ ಟೆನ್ಷನ್ ಫ್ರೀ ಇರ್ತಾರೆ ಇವರೆಲ್ಲ. ಸೊ ಅದಕ್ಕೆ ಅನ್ಸುತ್ತೆ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳೋದು. ನಾವ್ ಇವಾಗ ಒಂದು ಸ್ಯಾಲ್ರಿ ಬಂದ್ರು ಒಂದು ಬಡ್ಜೆಟ್ ಅಲ್ಲಿ ಯೋಚನೆ ಮಾಡ್ತೀವಿ, ನಮ್ಗೆ ಈ ತರ ಖರ್ಚಿದೆ, ನೆಕ್ಸ್ಟ್ ನಮ್ಗೆ ಇದ್ ಬರುತ್ತೆ, ಏನ್ ಫಂಕ್ಷನ್ ಮಾಡ್ಬೇಕು, ಅದಕ್ಕೆ ಇಡ್ಬೇಕು, ಇದಕ್ಕೆ ಇಡ್ಬೇಕಂತ. ಬಟ್ ಇಲ್ಲಿ ಇವ್ರು ಹಂಗಲ್ಲ. ಎಷ್ಟು ಸ್ಯಾಲ್ರಿ ಬಂದ್ರೆ ಅದನ್ನ ಫುಲ್ ಆ ತಿಂಗಳಿಗೆ ಖರ್ಚು ಮಾಡಿ ಫುಲ್ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಯಾಲ್ರಿ ಬರೋವರೆಗೂ ಅಷ್ಟೇ ಇಟ್ಕೊಳ್ಳೋದವ್ರು. ಅಲ್ಲಿವರೆಗೂ ಇಟ್ಕೋತಾರ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಷ್ಟೇ ಅವ್ರು ಇಟ್ಕೊಳ್ಳೋದು, ಏನು ಸೇವಿಂಗ್ಸ್ ಮಾಡಿರಲ್ಲ. ನಿಮ್ಗೆ ಒಂದ್ ಡೌಟ್ ಬರ್ಬೋದು, ಅಕಸ್ಮಾತ್ ಕೆಲಸ ಇಲ್ಲ ಅಂದ್ರೆ ಏನಪ್ಪಾ ಇವ್ರ ಕತೆ ಅಂತ. ಅದಕ್ಕೂ ಎಲ್ಲ ಗವರ್ಮೆಂಟ್ ಸೋಷಿಯಲ್ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಇವ್ರ ಕೆಲಸ ಹೋಯ್ತು ಅಂತ ಅಂದ್ರೆ ನಾರ್ವೇಜಿಯನ್ ಸಿಟಿಸನ್ಸ್ ಅಥವಾ PR ಇರೋರ್ಗೆ ಗವರ್ಮೆಂಟ್ ಪೇ ಮಾಡುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ ಗವರ್ಮೆಂಟ್ ಪೇ ಮಾಡುತ್ತೆ. ಅವ್ರಿಗೆ ಕೆಲಸ ಸಿಗೋವರೆಗೂ ಗವರ್ಮೆಂಟ್ ಪೇ ಮಾಡುತ್ತೆ. ಆಮೇಲೆ ಗವರ್ಮೆಂಟ್ ಹೆಲ್ಪ್ ಮಾಡುತ್ತೆ ಕೆಲಸ ಸಿಗೋದಕ್ಕೆ, ನೆಕ್ಸ್ಟ್ ಅವ್ರ ಜಾಬ್ ಸರ್ಚಿಗೆ ಹೆಲ್ಪ್ ಮಾಡುತ್ತೆ. ಅಂಟಿಲ್ ಅವ್ರು ಕೆಲಸ ಸಿಗೋವರೆಗೂ ಗವರ್ಮೆಂಟ್ ಪೇ ಮಾಡ್ತಾನೆ ಇರುತ್ತೆ. ಸೊ ಯಾರಿಗೆ ಯೋಚನೆ ಇರುತ್ತೆ ಕೆಲಸ ಹೋಯ್ತಾ, ಬಿಡು ಬಿಟ್ಟಾಕು, ಏನು ಆರಾಮಾಗಿರೋಣ, ಬ್ರೇಕ್ ಸಿಕ್ತು. ನನ್ಗೆ ಹಳೆ ಕಂಪ್ನಿಲ್ ಹತ್ರ ಬ್ಯಾಂಕ್ರಪ್ಸಿ ಆದಾಗ ಎಷ್ಟೊಂದ್ ಜನ ಒಂದ್ ಸ್ವಲ್ಪ ಬ್ರೇಕ್ ಸಿಗೋ ತರ ಇದೆ, ಒಂದ್ ಬ್ರೇಕ್ ಸಿಕ್ಕಂಗ್ ಆಗ್ತಿದೆ, ನಂಗೆ ಒಂದ್ 3 months ಬ್ರೇಕ್ ತಗೊಂತೀನಿ, ನಮ್ಗೆ ಟೆನ್ಷನ್ ಏನ್ ಮಾಡೋದು ನೆಕ್ಸ್ಟ್ ಫ್ಯೂಚರ್ ಅಂತ. ಬಟ್ ಅವ್ರು ಹಂಗಲ್ಲ, ಬ್ರೇಕ್ ಒಂದು ಆರಾಮಾಗಿ ಟ್ರಿಪ್ ಮಾಡ್ತೀನಿ, ದುಡ್ಡು ಬರ್ತಿರುತ್ತೆ ಗವರ್ಮೆಂಟ್ ಇಂದ, ಅವ್ರಿಗೇನು ಯೋಚನೆ ಇರಲ್ಲ.